ವರ್ಧನ 2011ರ ಕನ್ನಡ ಭಾಷೆಯ ಕಾಮಿಡಿ ಥ್ರಿಲ್ಲರ್ ಆಗಿದ್ದು, ಸುದೀಪ್ ಮತ್ತು ಪ್ರಿಯಾಮಣಿ ನಟಿಸಿದ್ದಾರೆ. ಇದನ್ನು ಪಿ. ಕುಮಾರ್ ನಿರ್ದೇಶಿಸಿದ್ದಾರೆ. ಅವರ ಚೊಚ್ಚಲ ಚಿತ್ರದಲ್ಲಿ ಮತ್ತು ದ್ವಾರಕೀಶ್ ನಿರ್ಮಿಸಿದ್ದಾರೆ. ಚಿತ್ರದ ಸಂಗೀತವನ್ನು ವಿ. ಹರಿಕೃಷ್ಣ ಸಂಯೋಜಿಸಿದ್ದಾರೆ. ಚಲನಚಿತ್ರವು 8 ಡಿಸೆಂಬರ್ 2011ರಂದು ಬಿಡುಗಡೆಯಾಯಿತು. ಈ ಚಲನಚಿತ್ರವನ್ನು ಅಧಿಕೃತವಾಗಿ 2014ರಲ್ಲಿ ಬಂಗಾಳಿ ಭಾಷೆಯಲ್ಲಿ ಬಚ್ಚನ್ ಎಂದು ರೀಮೇಕ್ ಮಾಡಲಾಯಿತು. ವಿಷ್ಣುವರ್ಧನ್ ನಿರ್ದೇಶನ ಪಿ. ಕುಮಾರ್, ನಿರ್ಮಾಪಕ ದ್ವಾರಕೀಶ್, ಲೇಖಕ ಅನಿಲ್ ಕುಮಾರ್. ಚಿತ್ರಕಥೆ ಪಿ. ಕುಮಾರ್, ಕಥೆ ಪಿ. ಕುಮಾರ್, ಪಾತ್ರವರ್ಗ ಸುದೀಪ್, ಪ್ರಿಯಾಮಣಿ, ಸಂಗೀತ ವಿ. ಹರಿಕೃಷ್ಣ, ಛಾಯಾಗ್ರಹಣ ರಾಜರತ್ನಂ, ಸಂಕಲನ ಗೌತಮ್ ರಾಜು, ಸ್ಟುಡಿಯೋ ದ್ವಾರಕೀಶ್ ಸ್ಟುಡಿಯೋಸ್, ವಿತರಕರು ಜಯಣ್ಣ ಫಿಲ್ಮ್ಸ್. ಬಿಡುಗಡೆಯಾಗಿದ್ದು 11 ಡಿಸೆಂಬರ್ 2011 ಡಿಸೆಂಬರ್ 8. ಅವಧಿ 169 ನಿಮಿಷಗಳು. ದೇಶ ಭಾರತ ಭಾಷೆ ಕನ್ನಡ. ಬಾಕ್ಸ್ ಆಫೀಸ್ 37 ಕೋಟಿ. ಪಾತ್ರವರ್ಗ ವಿಷ್ಣುವರ್ಧನ್ ಪಾತ್ರದಲ್ಲಿ ಸುದೀಪ್, ಮೀರಾ ಪಾತ್ರದಲ್ಲಿ ಪ್ರಿಯಾಮಣಿ, ಆದಿಶೇಷನಾಗಿ ಸೋನು ಸೂದ್, ಭಾರತಿಯಾಗಿ ಭಾವನಾ, ಕರ್ನಲ್ ಪಾತ್ರದಲ್ಲಿ ದ್ವಾರಕೀಶ್, ನಿಂಬೆಹಣ್ಣು ಅಕ್ಕಶಾಸ್ತ್ರಿಯಾಗಿ ಅರುಣ್ ಸಾಗರ್, ಸೂರ್ಯಪ್ರಕಾಶ್ ಪಾತ್ರದಲ್ಲಿ ಜೆ. ಕಾರ್ತಿಕ್, ಕರಿಸುಬ್ಬಯ್ಯ ಪುಟ್ಟಯ್ಯ, ಲಾಡ್ರಿ ಮಾಲೀಕ್ ಮತ್ತು ವಿಷ್ಣುವರ್ಧನ್ ತಂದೆಯಾಗಿ ರವಿಚೇತನ್, ಪೊಲೀಸ್ ಇನ್ಸ್ಪೆಕ್ಟರ್ ಮುನಿ, ಜಿಲ್ಲಾಧಿಕಾರಿಯಾಗಿ ತರಂಗ್ ವಿಶ್ವ, ರವಿ ವರ್ಮ, ಪವನ್ ಕುಮಾರಣ್ಣ ಅವರು ಮೊಹಾಬ್ ಪಾತ್ರದಲ್ಲಿ ಎಂ. ಎನ್. ಸುರೇಶ್, ಮೈಸೂರು ರಮಾನಂದ್, ಮದುವೆ ಬ್ರೋಕರ್ ಆಗಿ ವಲಿಯಾಗಿ ಆರತಿ, ಭಾರತೀಯ ಸಹೋದರಿಯಾಗಿ ಸಂಗೀತಾ. ಧ್ವನಿಮುದ್ರಿಕೆ ವಿ. ಹರಿಕೃಷ್ಣ. ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತ ಜೊತೆಗೆ 5 ಹಾಡುಗಳನ್ನು ಸಂಯೋಜಿಸಿದ್ದಾರೆ. ಆಡಿಯೋವನ್ನು ಔಪಚಾರಿಕವಾಗಿ ಡಿಸೆಂಬರ್ 1, 2011ರಂದು ಮತ್ತು ಖಾಸಗಿ ವಿಡಿಯೋ ಕೇಂದ್ರದಲ್ಲಿ ಬಿಡುಗಡೆ ಮಾಡಲಾಯಿತು. ಅದೇ ದಿನ ಹಾಡುಗಳನ್ನು ಬಿಡುಗಡೆ ಮಾಡಲಾಯಿತು. ಸಾಹಿತ್ಯವನ್ನು ನಾಗೇಂದ್ರ ಪ್ರಸಾದ್, ಕವಿರಾಜ್ ಮತ್ತು ಯೋಗರಾಜ್ ಭಟ್ ಮುಂತಾದ ಸಾಹಿತಿಗಳು ಬರೆದಿದ್ದಾರೆ. ಅಶ್ವಿನಿ ಮೀಡಿಯಾ ವರ್ಕ್ಸ್ 3.6K ಆಡಿಯೋ ವಿತರಣೆ ಹಕ್ಕುಗಳನ್ನು ಪಡೆದುಕೊಂಡಿದೆ. ಮಿಲಿಯನ್ ರೂಪಾಯಿದಲ್ಲಿ ವಿಷ್ಣುವರ್ಧನ ಕನ್ನಡ ಚಲನಚಿತ್ರದ ವಿಮರ್ಶೆದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.